ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಘಟನೆ ನಡೆದಂತಹ ಸ್ಥಳದಲ್ಲಿ ನಾನು ಇದ್ದೀನಿ. ಅಂದ್ರೆ ಕಾಂಪೌಂಡ್ ಕುಸಿದಿದ್ದು ರೋಡ್ ಸೈಡ್ ಆದ್ರೆ ಆ ಕಾಂಪೌಂಡ್ ಮೇಲ್ಗಡೆ ಭಾಗ ಏನಿದೆ ಆ ಭಾಗದಲ್ಲಿ ನಾನು ಇದ್ದೀನಿ. ಈ ಭಾಗವನ್ನ ತೋರಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈ ಜಾಗ ಏನಿದೆ ಇದು ಖಾಲಿ ಜಾಗ ಇರುವಂತದ್ದು. ಈ ಖಾಲಿ ಜಾಗದಲ್ಲಿ ನೀರು ಯಾವಾಗ್ಲೂ ಮಳೆ ಬಂದಾಗ ಖಂಡಿತವಾಗ್ಲೂ ನಿಂತ್ಕೊಳ್ಳುತ್ತೆ. ಸೊ ಈ ಒಂದು ಖಾಲಿ ಜಾಗದಲ್ಲಿ ಮಣ್ಣನ್ನ ಅಗದು ಆ ಗೋಡೆ ಏನಿದೆ ಆ ಕೊನೆ ಭಾಗದಲ್ಲಿ ರಸ್ತೆ ಬರೆದಿದ್ದಂತಹ ಗೋಡೆ ಏನಿದೆ ತಡೆಗೋಡೆ, ಆ ಗೋಡೆಗೆ ಅಂಚಿಗೆ ಸುರಿದಿದ್ರು. ಈ ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲೆಲ್ಲವೂ ಸಹ ಮಣ್ಣನ್ನ ಅಗ್ದಿದ್ದಾರೆ, ಕೆಂಪು ಮಣ್ಣು ಇಲ್ಲೆಲ್ಲ ಅಗದು, ಜೊತೆಗೆ ಇಲ್ಲಿ ಗಿಡಗಳನ್ನು ನೆಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಗೋಡೆಯ ಅಂಚಿನಲ್ಲಿ ಇದ್ರ ಜೊತೆಗೆ ಅಂದ್ರೆ ಒಂದು ಇದ್ರ ಪ್ರಕಾರ ಗೋಡೆಯ ಅಂಚಿಗೆ ಮಣ್ಣನ್ನ ಸುರಿದಿರೋದು ಒಂದು ಪ್ರೆಷರ್ ಆದ್ರೆ ಆ ಗೋಡೆಗೆ, ಮತ್ತೊಂದು ಕಡೆ ಗೋಡೆಯ ಅಂಚಿನಲ್ಲೇನೆ ಆ ಗಿಡಗಳನ್ನು ಸಹ ನೆಟ್ಟಿರುವಂತದ್ದು. ಇದು ಎರಡು ರೀತಿಯಲ್ಲಿ ಪ್ರೆಷರ್ ಆಗಿರುವಂತದ್ದು. ಇದ್ರ ಜೊತೆಗೆ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆ ಏನಿದೆ, ಈ ಭಾರಿ ಮಳೆಯಿಂದಾಗಿ ಇಲ್ಲಿ ಪೂರ್ತಿ ಮೈದಾನದ ಪೂರ್ತಿ ನೀರೇನಿದೆ ಎಲ್ಲವೂ ಸಹ ಗೋಡೆ ಅಂಚಿಗೆ ಬರುತ್ತೆ. ಗೋಡೆ ಅಂಚಿಗೆ ಬಂದಾಗ ಅದು ಮೊದಲೇ ಈ ಮಣ್ಣನ್ನ ಹಾಕಿದ್ದು ಮತ್ತೆ ಗಿಡಗಳನ್ನು ನೆಟ್ಟಿದ್ದು ಎಲ್ಲವೂ ಸಹ ಸೇರಿ ದುರ್ಬಲ ಆಗಿರುತ್ತೆ. ಹೀಗಾಗಿ ಈ ಮಣ್ಣು ಯಾವಾಗ ಒಂದೇ ಅಂದ್ರೆ ಸ್ವಲ್ಪ ಇಳಿಜಾರಿದೆ, ಇದು ಇಳಿಜಾರಿದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ನೀರೆಲ್ಲ ಆ ಗೋಡೆ ಹಂಚಕ್ ಹೋಗಿದೆ. ಹೀಗಾಗಿ ಈ ಒಂದು 20 ರಿಂದ 30 ಅಡಿ ಭಾಗ ಏನಿದೆ ಈ ಭಾಗದ ಕಾಂಪೌಂಡ್ ಕಂಪ್ಲೀಟ್ ಆಗಿ ದುರ್ಬಲವಾಗಿದೆ. ದುರ್ಬಲವಾದ ತಕ್ಷಣವೇ ಈ ಕಾಂಪೌಂಡ್ ಇದ್ದಕ್ಕಿದ್ದಕ್ಕೆ ಬಿದ್ದಿದೆ. ಈ ವೇಳೆ ಕೆಳಗಡೆ ಇದ್ದಂತಹ ಸುಮಾರು 30 ಜನರು ಕಕ್ಕಾಬಿಕ್ಕಿಯಾಗಿ ಎಲ್ಲರೂ ಸಹ ಓಡಿ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಸುಮಾರು 14 ಜನರು ಇದರಿಂದ ಗಾಯಗೊಂಡ್ತಾರೆ. ಆದ್ರೆ ಆ 14 ಜನರಲ್ಲಿ 7 ಜನರು ಸ್ಥಳದಲ್ಲೇ ಮೃತವನ್ನ ಪಡ್ತಾರೆ. ಹೀಗಾಗಿ ಈ ಒಂದು ಘಟನಾ ಸ್ಥಳದ ಈ ಒಂದು ದೃಶ್ಯದಿಂದನೇ ಈ ಒಂದು ಪ್ರೆಷರ್ ಏನಿದೆ ಗೋಡೆಗೆ ಹಾಕಿದಂತಹ ಪ್ರೆಷರ್ ಮಣ್ಣಿಂದಾಗಿರ್ಬೋದು ಮತ್ತೆ ಗಿಡವನ್ನು ನೆಟ್ಟಿದಾಗಿರ್ಬೋದು, ಜೊತೆಗೆ ಮಣ್ಣು ಬಂದಿದೆ. ಈ ಒಂದು ಜಾಗವನ್ನು ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಒಂದು ಚಿಕ್ಕ ಕಾಲುವೆ ಚಿಕ್ಕದಾಗಿ ಒಂದು ಹಳ್ಳ ಆಗಿದೆ. ಈ ಹಳ್ಳದ ಮುಖಾಂತರವೇ ನೀರು ಬಂದಿರೋದು ಜಾಸ್ತಿ. ಈ ನೀರು ಬಂದದೆಲ್ಲ ನೀರು ಸಹ ಕಾಂಪೌಂಡ್ ಏನೊಂದು 2 ಅಡಿ 2 ರಿಂದ 3 ಅಡಿ ಮೇಲಕ್ಕೆ ಇರುತ್ತೆ ಕಾಂಪೌಂಡ್ ಅಷ್ಟೇ, ಈ ಮಣ್ಣಿನ ಮೇಲ್ಭಾಗದಿಂದ. ಸೊ ಹೀಗಾಗಿ ಆ ಗೋಡೆ ಈಗ ಕಂಪ್ಲೀಟ್ ಆಗಿ ಪ್ರೆಷರ್ ಮಣ್ಣು ಮತ್ತೆ ನೀರು ಎಲ್ಲದೂ ಬೀಳುತ್ತೆ. ಜೊತೆಗೆ ಈ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಗೋಡೆ ಅಂಚಿನಲ್ಲಿ ಗಿಡಗಳನ್ನ ನೆಟ್ಟಿರುವಂತದ್ದು. ಈ ಗಿಡಗಳನ್ನ ಗೋಡೆ ಅಂಚಿನಲ್ಲಿ ನೆಡುವ ಐಡಿಯಾ ಯಾರು ಕೊಟ್ಟಿದ್ರು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಷ್ಟು ನಿರ್ಲಕ್ಷ್ಯದ ಪರಮಾವಧಿ ಅನ್ನೋದು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾಕಂದ್ರೆ ಆ ಗೋಡೆಗೆ ಅದು ಪ್ರೆಷರ್ ಬಿದ್ದೇ ಬೀಳುತ್ತೆ. ಯಾವುದೇ ಒಂದು ಗಿಡ ನೆಟ್ಟಾಗಿದೆ ಅದ್ರ ಜೊತೆ ಸುತ್ತಮುತ್ತ ಹಳ್ಳ ತೆಗೆದಾಗಿರ್ಬೋದು, ಇದೆಲ್ಲ ಕೆಲಸವನ್ನ ಮಾಡೋದ್ರಿಂದಾಗಿ ಈ ರೀತಿಯಾಗಿ ಪ್ರೆಷರ್ ಬಿದ್ದು ಆ ಗೋಡೆ ಕೆಳಗಡೆ ಕುಸಿದು ಬಿದ್ದು ದುರಂತ ಆಗಿರುವಂತದ್ದು. ಸದ್ಯಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ UDR ಕೇಸ್ ಅಂದ್ರೆ ಇಲ್ಲಿ ಸ್ಥಳೀಯ ವ್ಯಾಪಾರಿಯ ಬಳಿಯಿಂದ ಒಂದು ದೂರನ್ನ ತೆಗೆದುಕೊಂಡು UDR ಕೇಸನ್ನ ಮಾಡಿದ್ದಾರೆ. ಈ ಒಂದು ತನಿಖೆ ನಡೆಸುವ ವೇಳೆ ಯಾರಾದರೂ ನಿರ್ಲಕ್ಷ್ಯಗಳು ಕಂಡು ಬಂದ್ರೆ ಅಂದ್ರೆ ತನಿಖೆ ವೇಳೆ ಈ ಒಂದು ಇನ್ಸಿಡೆಂಟ್ಗೆ ಯಾರ್ದು ನಿರ್ಲಕ್ಷ್ಯ ಅಂತ ಕಂಡು ಬಂದ್ರೆ ಅವ್ರನ್ನ ಆರೋಪಿತರನ್ನಾಗಿ ಮಾಡಿ ಅವರ ವಿರುದ್ಧ ಪೊಲೀಸರು ತನಿಖೆಯನ್ನ ನಡೆಸಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಮಾ. ಎಸ್ ಪ್ರದೀಪ್, ಹಾಗೆ ಸಂಪರ್ಕದಲ್ಲಿ ಹಾಗೆ